ಒಂದಂತೂ ಸತ್ಯ, ಆ ತಪ್ಪು ಈ ಮನೇಲಿ ಯಾರಾದ್ರೂ ಮಾಡಿರ್ಲಿ, ಅವ್ರನ್ನಂತೂ ನಾನು ಕ್ಷಮಿಸೋದಿಲ್ಲ. ಅವರೇ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಭಾವಜಿ ನಾವೆಲ್ಲ ಒಂದು ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಹೇಳ್ಕೊಳ್ಳುವಂತ ಕೆಲಸ ಮಾಡ್ತೀವ? ಈ ನನ್ನ ಪ್ರಕಾರ ಈ ಮನೆಯವರು ಅಂತ ಕೆಲಸ ಮಾಡೋದಿಲ್ಲ. ಆದ್ರೆ ಮನೆಗೆ ಹೊಸ ವ್ಯಕ್ತಿ ಅಂತಂದ್ರೆ ಗೀತಾ. ಅಣ್ಣ ಪ್ಲೀಸ್, ನೀನು ಗೀತನ್ ಬಗ್ಗೆ ಹಾಗೆಲ್ಲ ಕೆಟ್ಟದಾಗ ಮಾತಾಡ್ಬೇಡ. ನಿಜ, ಇವ್ರು ನನ್ನ ಕೈಗೆ ಫೈಲ್ ಎತ್ತಿಡು ಅಂತ ಕೊಟ್ಟಾಗ ನಾನು ಅದನ್ನ ಗೀತಾ ಕೈಗೆ ಕೊಟ್ಟೆ. ಆಮೇಲೆ ನಾನು ಮಸಾಜ್ ಮಾಡ್ತಾ ಕೂತೆ. ಹಾಗಂತ ಪಾಪ ಅಲ್ಲ ತಂಗಿವ, ಇದೇ ಸರಿಯಾದ ಅವಕಾಶ ಅಂತ ಫೈಲಲ್ಲಿರುವ ಪೇಪರ್ಸ್ನ ಫೋಟೋ ಇವಳು ತೆಗ್ದಿರ್ಬೋದಲ್ಲ, ಭಾವಜಿಗೆ ಆಗದೆ ಇರೋರಿಗೆ ಕಳಿಸಿರ್ಬೋದಲ್ಲ. ಕೇಳದೆ ಈ ಮನೆಗೆ ಸೊಸೆ ಅಂತ ಸುಮ್ಮನೆ ಬಂದಿಲ್ಲ ಭಾವಜಿ. ನನ್ಗನ್ಸುತ್ತೆ ರಾಜಕೀಯವಾಗಿ ನಿಮ್ಮನ್ನು ಮುಗಿಸೋಕೆ ಯಾರೋ ಪ್ಲಾಂಟ್ ಮಾಡಿರೋದು ಅಂತ. ದಯವಿಟ್ಟು ಆ ರೀತಿ ಮಾತಾಡ್ಬೇಡಿ ತಾರಣ ಅಂಕಲ್, ನಾನು ಯಾವ ತಪ್ಪು ಮಾಡಿಲ್ಲ. ನೀನ್ ಮಾಡದೇ ಇದ್ರೆ ಈ ಮನೆಯವ್ರ ವಿಷಯ ಹೊರಗಡೆ ಹೇಗೆ ಗೊತ್ತಾಯ್ತು? ಅದು ಸ್ಕ್ರೀನ್ ಶಾಟ್ ಮೂಲಕ. ಭಾವಜಿ, ಈಗ ಫೋನಿಂದ ಫೋಟೋಗಳು ಹೋಗಿದೆ ಅಂದಮೇಲೆ ಆ ಫೋಟೋಗಳು ಫೋನಲ್ಲಿ ಇರಲೇಬೇಕಲ್ವಾ? ಗೀತಾ ಫೋಟೋ ಚೆಕ್ ಮಾಡಿ. ನನ್ಗನ್ಸುತ್ತೆ ಆ ಫೋಟೋಗಳು ಡಾಕ್ಯುಮೆಂಟ್ ರೂಪದಲ್ಲಿ ಅಲ್ಲೇ ಇರುತ್ತೆ ಅಂತ. ಅಣ್ಣ ಪ್ಲೀಸ್, ಗೀತಾ ಈ ಮನೆಗೆ ಹೇಗೋ ಬಂದಿರ್ಬೋದು, ಆದ್ರೆ ಅವಳು ಈ ಮನೆ ಸೊಸೆ. ಈ ಮನೆ ಸೊಸೆನ ಅನುಮಾನಿಸೋದು ತಪ್ಪಾಗುತ್ತೆ. ಅವಳು ಈ ಮನೆ ಅವಳೆ. ಹಾಗಾದ್ರೆ ಸಮಸ್ಯೆನ ಸಾಲ್ವ್ ಮಾಡೋದು ಹೇಗೆ ತಂಗಿಯವ್ವ? ಅನುಮಾನ ಅನ್ನೋದು ಹುಟ್ಟಾಗಿದೆ. ಅಣ್ಣ ಪ್ಲೀಸ್, ಸ್ಟುಪಿಡ್ ಆಗಿ ಯಾಕೆ ಮಾತಾಡ್ತಾ ಇದ್ಯಾ? ಆ ಅನುಮಾನನ ಗೀತನ್ ಮೇಲೆ ಮಾತ್ರ ಯಾಕೆ ಪಡ್ತಿದ್ಯಾ? ಆ ಕೆಲ್ಸನ ಬೇರೆಯವರು ಮಾಡಿರ್ಬಹುದಲ್ವಾ? ಕಿರಣ್, ಶ್ರುತಿ, ಅಪ್ಪಂಗೆ ನಿಮ್ಮಿಬ್ರು ಮೊಬೈಲ್ನು ತೋರಿಸಿ. ಮಕ್ಕಳ ಮೇಲೆ ಅನುಮಾನ ಪಡೋದ ಬಾನು? ಅನುಮಾನ ಅನ್ನೋದು ಹುಟ್ಟಿದ್ಮೇಲೆ ಅದು ನಿವಾರಣೆ ಆಗ್ಲೇಬೇಕು ರೀ. ಮನೆ ಮಕ್ಕಳಷ್ಟೇ ಅಲ್ಲ, ಈ ಮನೇಲಿರೋ ಪ್ರತಿಯೊಬ್ರು ಅವ್ರ ಮೊಬೈಲ್ನ ನಿಮಗ್ ತೋರಿಸ್ಬೇಕು. ನಿನ್ ಮೊಬೈಲ್ ತೋರ್ಸು. ಏನಾಯ್ತು? ಅದನ್ನೇ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ, ಏನಾಯ್ತು ಅಂತ. ಮನೆ ಮಧ್ಯದಲ್ಲಿ ಶಿಲೆ ಹಾಕಿ ಕೂತಿದ್ಯಲ್ಲೇ? ನಾವು ಗೀತಾ ಮನೆಗೆ ಹೋಗಿ ಬರೋಣವಾ? ಅದೇನು ಇದ್ದಕ್ಕಿದ್ದ ಹಾಗೆ ಕರುಳಿನ ಕರೆ ಕರಿತಾ ಇರೋದು? ಅದಕ್ಕೆ ಕಾರಣ ನೀವು ತಲೆಗೆ ಬಿಟ್ಟಿದ್ ಹುಳ. ಗೀತಾ ಅವ್ರ ಗಂಡನ ಜೊತೆ ಹೊಂದ್ಕೊಂಡಿದ್ದಾಳೋ ಇಲ್ವೋ ಅಂತ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡ್ ಬರೋಣವಾ? ಅದನ್ನೇ ನಾನು ಅವಳಿಗೆ ನೀನು ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿದ್ದು. ಕೆಲವೊಂದು ವಿಚಾರಗಳನ್ನ ಮುಖಾಮುಖಿ ಮಾತಾಡಿದ್ರೇನೆ ಸರಿ ಹೋಗೋದು ರೀ. ಹಾಗಂತ ನಾವು ದಿಢೀರನ್ನ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಮರ್ಯಾದೆ ಇರಲ್ವೇ? ಅರೆ, ನಮ್ಮ ಮಗಳು ನೋಡ್ಕೊಂಡ್ ಬರಕ್ಕೆ ಮರ್ಯಾದೆ ಯಾಕ್ರಿ ಬೇಕು? ಇನ್ವಿಟೇಷನ್ ಇಲ್ಲದೆ ಇನ್ನೊಂದು ಮನೆಗೆ ಹೋಗೋದು ಅವಮಾನಕ್ಕೆ ಆಹ್ವಾನ ಕೊಟ್ಟ ಹಾಗೆ. ಅದು ಆ ಮನೇಲಿ ನನಗಾಗಬಾರ್ದು ಅಂತ. ಮತ್ತೆ ಅವತ್ತು ಫೋನ್ ಮಾಡಿ ನಾನು ನನ್ನ ಹೆಂಡತಿ ಯಾವತ್ತಾದ್ರೂ ಮನೆಗೆ ಬರ್ತೀವಿ ಅಂತ ಹೇಳಿದ್ರಿ? ಸುಶೀಲ,
ಅದು ಅವರಾಗ ಅವರು ನನ್ನ ಕರೀಲಿ ಅಂತ ಹಾಕಿರೋ ಬೇಸ್ಮೆಂಟ್ ಸುಶೀಲ. ಈಗಲೂ ನೀವು ನಿಮ್ಮ ದಾರಿಲೇ ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲ? ದಾರಿ ಮಾತ್ರ ಅಲ್ಲ, ದಾರಿ ಜೊತೆಗೆ ನಮ್ಮ ಉದ್ದೇಶನ ಸ್ಪಷ್ಟವಾಗಿದ್ದಾಗ ಮಾತ್ರ ಅದು ದಾರಿ ಅನ್ನಿಸ್ಕೊಳ್ಳೋದು. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಕರುಣೆ. ನನಗೆ ನನ್ನ ಬೀಗರ ಮೇಲಿರೋ ಕರುಣೆ ಕಣೆ. ಈ ಕರುಣೆಯಿಂದ ನನ್ನ ಬೀಗರಿಗೆ ಒಳ್ಳೇದಾಗಬೇಕು. ಆ ಒಳ್ಳೇದ್ರಿಂದ ನನಗೆ ಸಹಾಯ ಆಗ್ತಾನೇ ಹೋಗ್ತಾ ಇರಬೇಕು. ಧನಲಕ್ಷ್ಮಿ ಗೋಡನ್ ಕಣೆ ಅದು. ಅಲ್ಲಿ ನನ್ನ ಮಗಳ ಮೇಲೆ ಅವರ ಅಭಿಪ್ರಾಯ ಏನಾದರೂ ಇರಲಿ, ಆದರೆ ನನ್ನ ಮೇಲಿನ ಅಭಿಪ್ರಾಯ ಯಾವತ್ತೂ ಕೆಡಬಾರ್ದು, ಕೆಡೋಕೆ ನಾನು ಬಿಡೋದೂ ಇಲ್ಲ ಕಣೆ. ಹಾಗಾದ್ರೆ ಈಗ ನಾವು ಆ ಮನೆಗೆ ಹೋಗಿ ಗೀತನ ಭೇಟಿ ಮಾಡೋದಕ್ಕೆ ಆಗೋದಿಲ್ವಾ? ಅಲ್ಲಿಂದ ಬುಲಾವ್ ಬರೋವರೆಗೂ ಇಲ್ಲಿಂದ ರಥ ಹೊರಡಲ್ಲ. ಒಂದು ವೇಳೆ ಬರ್ದೇನೆ ಇದ್ರೆ? ಅದು ಹೇಗೆ ಸಾಧ್ಯ? ನಿನ್ನ ಮಗಳು ಗೀತಾ ಸುಮ್ಮನಿರೋ ಹೆಣ್ಣಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದ್ದ ಜಾಗದಲ್ಲಿ ಏನೋ ಒಂದು ಕೆದಕ್ತಾನೆ ಇರ್ತಾಳೆ. ಆದ್ರಿಂದ ಅವಳು ಉಗಿಸ್ಕೊಳ್ಳಬಹುದು, ಹೊಗಳಿಸ್ಕೊಳ್ಳಬಹುದು. ಆಗ ನಮಗೆ ಬುಲಾವ್ ಬರೋದು ಖಚಿತ. ಆಗ ಹೊರಡೋಣ. ಗೀತಾ, ನಿಮ್ಮಪ್ಪ ಏನೇನೋ ಮಾತಾಡ್ತಾರೆ ಕಡೆ, ಆದ್ರೆ ನಿಜಕ್ಕೂ ಆ ಮನೇಲಿ ನೀನು ಹೇಗಿದೆಯಮ್ಮ? ಡ್ಯಾಡ್, ನಾವಂತೂ ಆ ಥರ ಕೆಲಸ ಎಲ್ಲ ಮಾಡಲ್ಲ ಡ್ಯಾಡ್. ಜಾಸ್ತಿ ಮಾತು ಬೇಡ ಕಿರಣ್. ಕಣ್ಮಣಿ, ನಿನ್ ಮೊಬೈಲ್ ಕೊಡು. ಗೀತಾ, ಮನೆಯಿಂದ ಆಚೆ ಹೋಗೋದಕ್ಕೆ ರೆಡಿ ಆಕೆ. ನಿಮ್ಮ ಮನೆ ಒಪ್ತೀನಿದ್ದೀನಿ ಯಜಮಾನ್ರೆ. ನಿಮ್ಗೆ ಯಾಕೆ ದ್ರೋಹ ಬಗಿಲಿ? ಕಣ್ಮಣಿ, ನೀನ್ ನಡಿ. ವಿಜಯ್, ಇರೋದನ್ನ ಎದೆ ಮೇಲೆ ಎಸೆಯಕ್ ಗೊತ್ತಪ್ಪ, ಬೆನ್ನಿಗೆ ಚೂರಿ ಹಾಕಕ್ ನನಗ್ ಬರಲ್ಲ. ನನ್ ಮೊಬೈಲು ಒಂದ್ಸರಿ ಚೆಕ್ ಮಾಡ್ಬಿಡಿ. ಬಾನು, ಅನುಮಾನ ಅಂತ ಬಂದ್ರೆ ಎಲ್ರೂ ಒಂದೇ. ಇಲ್ಲ ಬಾನು, ಇಲ್ಲ. ಹಾಗಾದ್ರೆ ಈ ಕೆಲ್ಸ ಯಾರು ಮಾಡಿರ್ಬೋದು? ಹಾ, ಇಲ್ಲಿ ತನಕ ಬಾಕಿ ಇರೋದು ಅಂತಂದ್ರೆ ಇವಳು ಮಾತ್ರ. ಯಾಕಮ್ಮ, ಭಾವಜಿಗೆ ಮೊಬೈಲ್ ತೋರ್ಸೋಕೆ ಧೈರ್ಯ ಇಲ್ವಾ? ಅಥವಾ ಇರೋ ಧೈರ್ಯ ಸಾಲ್ತಿಲ್ವಾ? ಆಗ್ಲೇ ನಾನು ಫೇಸ್ ಟು ಫೇಸ್ ಲುಕ್ ಕೊಟ್ನಲ್ಲ, ಹೆದರ್ಕೊಂಡು ನರ್ವಸ್ ಆಗಿ ಹಿಂಗಾಗ್ಬಿಟ್ಟಿದ್ದಾಳೆ. ತೋರ್ಸು.
ಗೀತಾ, ನೀನು ಮನೆಯಿಂದ ಆಚೆ ಹೋಗೋದಂತೂ ಪಕ್ಕ. ಸಿತಾರ, ಭಾವುಜಿ, ಎಲ್ರ ಮೊಬೈಲು ನೋಡಾಯ್ತು. ಇನ್ನ ಉಳಿದಿರೋದು ನಿನ್ನ ಮೊಬೈಲ್ ಮಾತ್ರ. ನಾನು ತೋರಿಸಿಲ್ಲ. ತಗೊಳ್ಳಿ ಭಾವುಜಿ. ಭಾವುಜಿ, ಎಲ್ರು ಪಾರದರ್ಶಕವಾಗಿರ್ಬೇಕು ಭಾವುಜಿ. ನಾನು ಗೊತ್ತಲ್ಲ ಭಾವುಜಿ, ನಾನು ನಿಯತ್ತಲ್ಲಿ ನಾಯಿ, ಸೇವೆಯಲ್ಲಿ ರಾಮನ ಬಂಟ. ನಾನು ಎದೆ ಬಗೆದು ನೋಡಿದ್ರೆ ಭಾವುಜಿ, ಅಲ್ಲಿರೋದು ನೀವು ಮತ್ತೆ ನನ್ನ ತಂಗಿ ಅಮ್ಮ. ಚೆಕ್ ಮಾಡಿ, ಬೇಡ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲ, ನಮ್ಮ ಮೊಬೈಲಲ್ಲಿ ಏನಿರುತ್ತೆ ಭಾವುಜಿ? ಇದ್ರೆ ನಮ್ಮ ಗುರುಗಳು ಕಾಶಿನಾಥ್ ಸರ್ದು 2 ಸಿನಿಮಾ ಇರ್ಬೋದು. ಅದಕ್ಕೂ ಮಿಗಿಲಾಗಿ ಅದು ಬೇಡ ಬಿಡಿ.